ನೇಹಾ, ಅಲ್ಲೇನ್ ನಡೀತು ಅಂತ ನಿಂಗ್ ಗೊತ್ತಾ ಅಮ್ಮ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ನಿನ್ ಮೇಲ್ ತಾನೇ ನೋಡ್ಬೇಕು. ಪೆದ್ದು ನೋಡು. ಆ ಸಾರ್ಗೆ ಏನ್ ಬೇಕೋ ಕೊಡ್ತೀನಿ ಮೇಡಮ್, ನನ್ ಬಿಟ್ಬಿಡಿ ಮೇಡಮ್. ಇದೇ ನಡೆದಿದ್ದು. ಅತ್ತಿಗೆ, ಇನ್ಸ್ಪೆಕ್ಟರ್ ವೇಷ ಹಾಕೊಂಡ್ ಹೋಗಿದ್ರಲ್ಲ, ಅದು ರಿಸ್ಕ್ ಅಲ್ವಾ? ನಾನಿದ್ದೀನಲ್ಲ, ನೋಡ್ಕೋತೀನಿ. ಹೌದು, ಅಡ್ಗೆ ಏನ್ ಮಾಡಿದೀರಾ? ಇನ್ನು ಏನು ಮಾಡಿಲ್ಲಮ್ಮ. ಅಡಿಗೆವಳು ಇನ್ನೂ ಬಂದಿಲ್ಲ, ನಾನೇ ಇವಾಗ ಮಾಡ್ತೀನಿ. ನಂಗ್ ಸ್ವೀಟ್ಸ್ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಹೋಗ್ಲಿ ಬಿಡಿ, ನಾನು ಆಮೇಲೆ ಮಾಡ್ಕೋತೀನಿ. ಅಯ್ಯಯ್ಯೋ, ನೀನ್ ಯಾಕಮ್ಮ ಮಾಡ್ತೀಯಾ? ನಾನೇ ಮಾಡ್ಕೊಡ್ತೀನಿ. ನನ್ ಮುದ್ದು ಅಜ್ಜಮ್ಮ. ಅಮರ್, ಪಾಪ ಪ್ರಿಯಾ, ಅವಳ ನೋವಿಂದ ಈಗ ತಾನೇ ಆಚೆ ಬರ್ತಿದ್ದಾಳೆ. ಅವಳು ಡಲ್ ಆಗಿದ್ರೆ ನಮ್ಗೆ ಯಾರಿಗೂ ಏನೂ ತೋಚಲ್ಲ ಕಣೋ. ಇವತ್ತೇ ಅಲ್ಲ, ಯಾವತ್ತೂ ಅವಳಿಗೆ ನೋವು ಕೊಡಬೇಡ. ಅವಳಿಗೆ ತಂದೆ ಇಲ್ಲ ಅನ್ನೋ ಕೊರಗು ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ. ಇಲ್ಲ ಅಜ್ಜಿ, ಅವಳಿಗೆ ಯಾವ ಕಷ್ಟನೂ ಬರ್ದಿರೋ ಥರ ನೋಡ್ಕೋತೀನಿ. ಹಾ, ಹೇಳಮ್ಮ ರಾಧಿಕಾ. ಏನ್ ಮಾಡ್ತಿದ್ಯಾ ಅಮ್ಮ? ಇನ್ನೇನ್ ಮಾಡ್ತೀನಮ್ಮ, ನಿಮ್ಮಪ್ಪನ ನೆನ್ಪಲ್ಲೇ ಯೋಚನೆ ಮಾಡ್ಕೊಂಡು ಜೀವನ ಮಾಡೋದನ್ನ ಬಿಟ್ಟು ಇನ್ನೇನ್ ಮಾಡೋಕ್ಕಾಗುತ್ತಮ್ಮ? ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಕ್ಕೆ ಬಾಯ್ ಬರ್ತಿಲ್ಲ, ಸಮಾಧಾನ ಮಾಡದೇ ಇರೋಕ್ಕೆ ಮನ್ಸು ಒಪ್ತಿಲ್ಲ. ಏನೇ ಮಾಡಿದ್ರು ನಿಮ್ಮಪ್ಪ ಅಂತೂ ವಾಪಸ್ ಬರಲ್ವಲ್ಲಮ್ಮ. ಅವ್ರು ನಮ್ಮೆಲ್ಲರಿಗೂ ತೋರಿಸ್ತಾ ಇದ್ದಿದ್ ಪ್ರೀತಿ, ನಡ್ಕೊಳ್ತಾ ಇದ್ದಿದ್ ರೀತಿ ಮರೆಯೋಕ್ಕಾಗ್ದೆ ಸಂಕಟ ಪಡ್ತಾ ಇದ್ದೀನಿ ಅಷ್ಟೇ. ಅಮ್ಮ, ಏನಾದ್ರೂ ತಿಂದ್ಯಾ? ಊಟ ಸೇರ್ದೆ ಹೋದ್ರು ಮಾಡ್ಲೇಬೇಕಲ್ವಮ್ಮ. ಪ್ರಿಯಾಗ್ ಫೋನ್ ಮಾಡಿದ್ಯಾ ಅಮ್ಮ? ನಾನು ಯಾವಾಗಲೇ ಫೋನ್ ಮಾಡಿದ್ರು ಅವಳನ್ನ ಕಂಟ್ರೋಲ್ ಮಾಡಕ್ ನನ್ನ ಕೈಯಿಂದ ಆಗ್ತಾ ಇಲ್ಲ. ನಮ್ಗೆ ಮೊದ್ಲಿಂದನೂ ನಿಮ್ಮಪ್ಪನ ಕಾಯಿಲೆ ಬಗ್ಗೆ ಗೊತ್ತಿದ್ದಿದ್ರಿಂದ ಸ್ವಲ್ಪ ನೋವನ್ನ ತಡ್ಕೋತಾ ಇದ್ದೀವಿ. ಪ್ರಿಯಾಗೆ ಸಡನ್ ಆಗಿ ಗೊತ್ತಾಗಿದ್ರಿಂದ ಅವಳು ನೋವನ್ನ ತಡ್ಕೊಳ್ಳೋದಿಲ್ಲ ರಾಧಿಕಾ. ಸಾರಿ ಅಮ್ಮ, ಈ ಟೈಮಲ್ಲಿ ನಿನ್ನ ಜೊತೆ ಇರೋದು ಬಿಟ್ಟು ನೀನೊಬ್ಬಳನ್ನೇ ಬಿಟ್ಟು ಬರಬೇಕಾಯ್ತು. ನಿಮ್ಮ ಅಳಿಯಂದ್ರಿಗೆ ಆಫೀಸ್ ಇರುತ್ತೆ, ಅತ್ತೆ ಬಿಸ್ನೆಸ್ ಮೇಲೆ ಆಗಾಗ ಹೊರಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ನಾನು ಇಲ್ಲೇ ಇರಬೇಕಾಗಿದೆ ಅಮ್ಮ. ಪರವಾಗಿಲ್ಲ ರಾಧಿಕಾ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಸರಿ ಅಮ್ಮ, ನಾನು ಅವಾಗವಾಗ ಫೋನ್ ಮಾಡ್ತಾ ಇರ್ತೀನಿ. ನೀನು ಹುಷಾರಾಗಿರು, ಟೈಮಿಗೆ ಸರಿಯಾಗಿ ತಿನ್ನಮ್ಮ. ಸರಿನಮ್ಮ, ಇಡ್ತೀನಿ. ಬಾಯ್. ಯಾರು ರಾಧಿಕಾ? ಅಮ್ಮಂಗೆ ಫೋನ್ ಮಾಡಿದ್ದೆ. ಅಪ್ಪ ಇಲ್ಲ ಅನ್ನೋ ಒಂಟಿತನ ಅಮ್ಮನ್ನ ತುಂಬ ಕಾಡ್ತಾ ಇದೆ. ಅವರು ಮದುವೆ ಆದಾಗಿಂದ ಇವತ್ತಿನವರೆಗೂ ಮಾವನ್ ಬಿಟ್ಟು ಅತ್ತೆ ಒಂದಿನಾನು ಇದ್ದವರಲ್ಲ. ಬ್ಯಾಂಕ್ ಟೈಮ್ ಬಿಟ್ರೆ
ಇಬ್ರು ಒಟ್ಟಿಗೆ ಇರ್ತಿದ್ರು, ಒಟ್ಟಿಗೆ ಓಡಾಡ್ತಿದ್ರು. ಇಷ್ಟು ಹಚ್ಕೊಂಡಿರೋ ವ್ಯಕ್ತಿ ನಮ್ಮಿಂದ ದೂರ ಆದಾಗ ನಮ್ಮ ಮನಸ್ಸನ್ನ ಸಮಾಧಾನ ಮಾಡ್ಕೊಳ್ಳೋದು ತುಂಬಾ ಕಷ್ಟ ರಾಧಿಕಾ. ಆದ್ರೆ ಅತ್ತೆ ಒಬ್ರೇ ಅಲ್ಲಿ ಯಾಕೆ ಇರ್ಬೇಕು? ಇಲ್ಲಿ ನಮ್ ಜೊತೆನೆ ಇರ್ಬೋದಲ್ವಾ? ಅಪ್ಪನ್ ನೆನಪಿರೋ ಆ ಮನೆನ ಬಿಟ್ಟು ಅಮ್ಮ ಇಲ್ಲಿ ಬರಲ್ಲ. ನಾವಿಬ್ರು ನಾಳೆ ಒಂದ್ಸರಿ ಹೋಗಿ ಕನ್ವಿನ್ಸ್ ಮಾಡಿ ಬರೋಣ. ಏನಾದ್ರೂ ತಿಂದ್ಯಾ? ಇಲ್ಲ ರೀ. ಇನ್ನು ಎಷ್ಟೊತ್ತು? ಹೋಗಿ ತಿನ್ನೋದಲ್ವಾ? ನೀವು ನನಗೋಸ್ಕರ ಹೂವು ಸ್ವೀಟು ತಂದಿದ್ದು, ನನ್ನ ಜೊತೆ ಹೀಗೆ ಮಾತಾಡ್ತಾ ಇರೋದು ನೋಡ್ತಿದ್ರೆ ಸಂತೋಷದಲ್ಲಿ ಹಸಿವೆ ಆಗ್ತಿಲ್ಲ. ಸಂತೋಷ ಹಸಿವು ನೀಗ್ಸಲ್ಲ ರಾಧಿಕಾ. ನಮಗ್ ಗೊತ್ತಿಲ್ಲದೆ ಸ್ವಲ್ಪ ಮರೆಸ್ಬೋದಷ್ಟೇ. ಹೋಗಿ ತಿನ್ನು. ರಾಧಿಕಾ, ನೀರು ಕುಡಿ ನಿಧಾನವಾಗಿ. ರಾಧಿಕಾ, ಸರಿ ಹೋಯ್ತಾ? ಇವರಿಬ್ರು ಇನ್ಯಾವತ್ತೂ ಒಂದಾಗಲ್ಲ ಅನ್ಕೊಂಡಿದ್ದೆ. ನಿಧಾನವಾಗಿ ಇವರಿಬ್ರು ಹತ್ರ ಆಗ್ತಿದಾರಲ್ವಾ? ನಮಗ್ ಬಂದಿರೋ ಇನ್ನೊಂದ್ ಕರ್ಮ ಏನಂದ್ರೆ ಇವ್ರು ಅದೇನಿಗ್ ಜಗಳ ಆಡಿದ್ರು ಅಂತ ನಮಗ್ ತಿಳಿಯೋ ಮುಂಚೆನೆ ಮೆಲ್ಲಗ್ ಒಂದಾಗ್ತಿದ್ದಾರೆ. ರಾಧಿಕಾ ಮದ್ವೆಗೂ ಮುಂಚೆ ಯಾರನ್ನೋ ಪ್ರೀತಿಸಿದ ವಿಷಯ ಈಗಾಗ್ಲೇ ಅಳಿಮ ಹಿಂಗ್ ಗೊತ್ತಾಗಿರುತ್ತೆ ಅಂತೀಯಾ? ಅದ್ ಗೊತ್ತಾಗ್ಬೇಕಂದ್ರೆ ರಾಧಿಕಾ ಯಾರನ್ನ ಪ್ರೀತಿಸ್ತಿದ್ಲು ಅಂತ ನಮಗ್ ಗೊತ್ತಾಗ್ಬೇಕು. ಹೌದು, ನೀವ್ ಕಳ್ಸಿರೋದು ಡಿಟೆಕ್ಟಿವೇನಾ ಇಲ್ಲ ಕಸಾಗಿಸ ಆಯೋನಾ? ಇನ್ಫಾರ್ಮೇಶನ್ ಸಿಗಕ್ಕೆ ಇನ್ನು ಎಷ್ಟ್ ದಿನ ಬೇಕಂತೆ? ಈಗ ತಾನೇ ಫೋನ್ ಮಾಡಿ ಸರಿಯಾಗಿ ಬೈದಿದ್ದೀನಿ. 2 ದಿನದಲ್ಲಿ ರಾಧಿಕಾ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದಾನೆ. ಅದು ಗೊತ್ತಾಗದೆ ಇದ್ರೆ ನಾವೇನೂ ಮಾಡಕ್ಕಾಗಲ್ಲ. ಬಿಕ್ಕಳಿಕೆ ಕಮ್ಮಿ ಆಯ್ತಾ? ಅಮ್ಮ ಪ್ರಿಯಾ, ಏನ್ ಮಾಡ್ತಿದ್ಯಮ್ಮ? ನರ್ಸರಿ ವರ್ಕ್ ಮಾಡ್ತಿದ್ದೀನಿ ಅಜ್ಜಮ್ಮ. ಹೌದಾ, ತಗೋ, ನೀನ್ ಸ್ವೀಟ್ ಬೇಕು ಅಂದ್ಯಲ್ಲ, ಪಾಯಸ ಮಾಡ್ಕೊಂಡ್ ತಂದಿದ್ದೀನಿ, ತಿನ್ನು. ತಗೊಳ್ಳಿ ಅದಕ್ಕೆ. ನೇಹ ಅಲ್ಲಿಡು, ನಾನು ಆಮೇಲೆ ತಿಂತೀನಿ. ಇಲ್ಲಿ ಕೊಡು, ನಾನು ಹಿಡ್ಕೊತೀನಿ. ಹೀಗ್ ಮಾಡಿದ್ರೆ ಕೆಲ್ಸ ಬೇಗ ಆಗತ್ತೆ. ನಾನ್ ಚಿಕ್ಕವಳಿದ್ದಾಗ ಇಂಥ ಕೆಲ್ಸ ತುಂಬಾ ಮಾಡಿದ್ದೀನಿ. ಈ ಕೆಲ್ಸ ಎಲ್ಲ ಎಷ್ಟು ಮಾಡಿಲ್ಲ ನಾನು. ಸರಿ ಅಜ್ಜಮ್ಮ, ಇಲ್ಲಿ ನೋಡು, ಇದ್ ನೋಡು. ಸರಿ, ಮತ್ತೆ ಯಾವಾಗಾದ್ರೂ ಮಾಡ್ತೀನಿ. ಸ್ವಲ್ಪ ಬಿಸಿ ಇದ್ದೀನಿ. ಆಗೋಯ್ತಲ್ವಾ? ಇವಾಗ್ಲಾದ್ರೂ ಪಾಯಸ ತಿಂತೀಯಾ? ಮತ್ತೆ ತಿನ್ನು. ಹೇಗಿದೆಮ್ಮ?
ಇರಜ್ಜಮ್ಮ 1 ಸ್ಪೂನ್ ಅಲ್ವಾ ತಿಂದಿದ್ದು, ಇನ್ನೊಂದ್ 2 ಸ್ಪೂನ್ ತಿಂದು ಹೇಳ್ತೀನಿ. ತಿನ್ನು. ಪಾಯಸ ಯಾಕೋ ಒಂಥರ ಇದೆಯಲ್ಲ. ಏನೇ ಏನಾಯ್ತೆ? ಏನಾಯ್ತಮ್ಮ? ಏನಾಯ್ತೆ? ಸ್ಪೂನ್ ಬಾಯಲ್ಲಿ ಸಿಕ್ಕಾಕೊಂತ? ಏನಾಯ್ತು ಅದಕ್ಕೆ? ಅಯ್ಯೋಯ್ಯೋ, ಹೇಗ್ ಸಿಕ್ಕಾಕೊಂತೆ? ಅಯ್ಯೋಯ್ಯೋ, ಇದೇನೆ ಬರ್ತಾನೆ ಇಲ್ವಲ್ಲೇ? ಸಾರಿ ಅದ್ಗೆ, ಫೆವಿಕಾಲ್ ಪಾಯಸದಲ್ಲಿ ಬಿತ್ತು ಅನ್ಸುತ್ತೆ. ಅಯ್ಯೋ, ನಿನ್ ಮಕ್ಕ ಮುಚ್ಚ. ಪಾಯಸದಲ್ಲಿ ಫೆವಿಕಲ್ ಹೇಗೆ ಬಂತು? ಬುದ್ಧಿಗೆ ಇದ್ಯಾ ನಿಂಗೆ? ಅಯ್ಯಯ್ಯೋ, ಮಗುಗ್ ಬಾಯಿ ತೆಗಿಯಕ್ಕೆ ಆಗ್ತಿಲ್ಲ. ಅಯ್ಯೋ, ಏನೇ ಇದು? ಅಯ್ಯೋಯ್ಯೋ, ಏನಮ್ಮ ಬಾಯಿ ಸಿಕ್ಕಾಕೊಂಡಿದ್ಯಾ? ಅಜ್ಜಿ, ಏನಾಯ್ತು? ಇಲ್ಲೋಡು, ನಿನ್ ತರ್ಲೆ ತಂಗಿದಾಳಲ್ಲ, ನಾನ್ ಪಾಯಸ ಮಾಡಿದ್ರೆ ಅದ್ರಲ್ಲಿ ಅವಳು ಗೊತ್ತಿಲ್ದೆ ಫೆವಿಕಾಲ್ ಹಾಕ್ಬಿಟ್ಟಿದ್ದಾಳೆ. ಇವಳೇನು ನೋಡ್ದೆ ಗಬ ಗಬ ಅಂತ ತಿನ್ಬಿಟ್ಟಿದ್ದಾಳೆ. ಇವಾಗ ಸ್ಪೂನ್ ಬಾಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯೋ? ನೀನು ಶುರು ಮಾಡ್ಕೊಂಡ? ಹೋಗಿ ನೀರು ತಗೊಂಡ್ ಬಾ, ಹೋಗು. ಅಯ್ಯಯ್ಯೋ, ನೋಡೋ ಇಲ್ಲಿ. ಅಯ್ಯಯ್ಯೋ, ಮೆತ್ತಿಗೆ ಮೆತ್ತಿಗೆ. ಅಮ್ಮ ಅಮ್ಮ ಅಮ್ಮ, ಪ್ರಿಯಾ. ಅಣ್ಣ, ಥ್ಯಾಂಕ್ಸ್ ಸ್ನೇಹ. ಅಯ್ಯೋ ದೇವ್ರೇ, ಏನಾಯ್ತಮ್ಮ? ಏನೇ ಇದು? ಏಯ್, ಬಾಯಿ ತೆಗಿಯಕ್ ಆಗ್ತಾ ಇಲ್ವಂತೆ ನೋಡು. ಸ್ಪೂನ್ ತೆಗ್ದಾಯ್ತಲ್ಲ, ಮಾತಾಡು. ಏನು? ಬಾಯಿ ತೆಗಿಯಕ್ ಆಗ್ತಾ ಇಲ್ವಂತೆ ನೋಡ ಮಗುಗೆ. ಅಯ್ಯೋ, ಏಯ್, ನಡಿ. ನೋಟದ ಗಿಡಿಸೋಕಿಸಿ ಸುಡಬೇಡವೇ ಈ ಥರ. ಥ್ಯಾಂಕ್ಸ್ ಪತಿರಾಯ್ರೆ, ನನ್ ಮುದ್ದು ಪತಿರಾಯ್ರು.
ಅಮ್ಮ, ರಾಧಿಕಾ, ಕೂತ್ಕೋ ಅಮ್ಮ. ನಮಸ್ಕಾರ ಅತ್ತೆ. ಅಂದ್ರೆ ನಮಸ್ಕಾರ, ಕೂತ್ಕೊಳ್ಳಿ. ಅತ್ತೆ, ಏನಾದ್ರೂ ತಿಂತಾ ಇದ್ದೀರಾ ಅಥವಾ ಮಾವನ್ ನೆನ್ಸ್ಕೊಂಡು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೀರಾ? ದೊಡ್ಡಳಿ ಅಂದ್ರು ಮಗನ್ ತರ ಇರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಸುಜಾತ. ಹಾಗೆ ಇದಾರೆ ಕೂಡ ಅಂತ ದಿನ ನಿಮ್ಮ ಮಾವ ಖುಷಿ ಪಡ್ತಾ ಇದ್ರು. ನೀವು ನನ್ನ ಮಗನ್ ತರ ವಿಚಾರಿಸ್ಕೊಳ್ಳೋದನ್ನ ನೋಡಿದ್ರೆ ಅವ್ರ ಆತ್ಮ ತೃಪ್ತಿ ಪಡುತ್ತೆ. ಅದಕ್ಕೆಲ್ಲ ಕಾರಣ ಮಾವನವ್ರೆ. ಅವರ ಆ ಪ್ರೀತಿ ತುಂಬಿರೋ ಮಾತುಗಳು ನನ್ನೊಳಗೆ ಜವಾಬ್ದಾರಿಗಳು ಹೆಚ್ಚಿವೆ. ನಿಮ್ ಜೊತೆ ಪ್ರಿಯಾ ಚಿಕ್ಕಳಿ ಅಂದ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಈಗಲೇ ಫೋನ್ ಮಾಡಿ ಬರಕ್ ಹೇಳ್ತೀನಮ್ಮ. ಫೋನ್ ಅಮ್ಮ, ಅಮ್ಮ, ಪ್ರಿಯಾ, ಪ್ರಿಯಾ, ಸಾಹೇಬ್ರೆ, ನೀವ್ ಹೇಗಿದ್ದೀರಾ? ಅತ್ತೆ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ನೀನ್ ಹೇಗಿದೀಯ ಪ್ರಿಯಾ? ಪರವಾಗಿಲ್ಲ. ಯಾವಾಗ ಮನೆಗೆ ಬಂದ್ರು ಮೊದಲು ಮಾವನವ್ರ ನಗುಮುಖ ಎಲ್ರಿಗೂ ಕಾಣಿಸ್ತಿತ್ತು. ಅವ್ರ ವಾತ್ಸಲ್ಯ ಸಂತೋಷ ಕೊಡ್ತಿತ್ತು. ನಾನು ಮೊದಲನೇ ಸರಿ ನೋಡ್ದಾಗಿಂದ ವಯಸ್ಸಲ್ಲಿ ಚಿಕ್ಕವನು ಅಂತಾನೂ ನೋಡಿದೆ, ನನ್ನ ಫ್ರೆಂಡ್ ಥರಾನೇ ನೋಡ್ತಿದ್ರು. ಈಗ ಅವ್ರು ನಮ್ಮ ಜೊತೆ ಇಲ್ಲ ಅಂತ ಆ ನಿಜನ ಅಕ್ಸೆಪ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಮಾವನ್ ಮಾತೆ ನಮ್ಗೆ ಧೈರ್ಯ ಕೊಡ್ತಿತ್ತು. ಟೆನ್ಷನ್ಗಳನ್ನೆಲ್ಲ ದೂರ ಮಾಡಿ ಒಂದು ಹೊಸ ಹುಮ್ಮಸ್ ಕೊಡ್ತಿತ್ತು. ಈಗ ಧೈರ್ಯ ನಮ್ಮ ಜೊತೆ ಇಲ್ಲ ಅನ್ನೋದೇ ನಂಬಕ್ಕಾಗ್ತಿಲ್ಲ. ಇರಿ, ನಾನು ನಿಮ್ಗೆ ಕಾಫಿ ತಗೊಂಡ್ ಬರ್ತೀನಿ. ಅತ್ತೆ, ಅಳಿಯ ಆಗಲ್ಲ. ಮಾವಂಗೆ ನಾನು ಕೊಟ್ಟಿರೋ ಮಾತಿನ ಪ್ರಕಾರ ಮಗಾಗ್ ಬಂದಿದ್ದೀನಿ. ನೀವ್ ಯಾಕೆ ಒಂಟಿಯಾಗಿರ್ಬೇಕು? ನಮ್ಮ ಜೊತೆ ನಮ್ಮ ಮನೆಗೆ ಬಂದಿದ್ಬಿಡಿ. ರಾಧಿಕಾ ಜೊತೆಗಿರ್ತಾಳೆ, ನಮ್ಮ ಅಮ್ಮನೂ ಇರ್ತಾರೆ. ನಿಮ್ಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡ್ಕೊಳಕ್ಕೆ ನಾನಿದ್ದೀನಿ. ಹೌದಮ್ಮ, ನೀನ್ ಯಾಕೆ ಇಲ್ಲಿ ಒಬ್ಳೇ ಇರಬೇಕು? ನಿನ್ನ ಕರ್ಕೊಂಡು ಹೋಗಕ್ಕೆ ನಾವು ಬಂದಿರೋದು. ಅಕ್ಕ, ನಾವು ಅಮ್ಮನ ನಮ್ ಜೊತೆ ಕರ್ಕೊಂಡು ಹೋಗಕ್ಕೆ ಬಂದಿರೋದು. ಅಮ್ಮ ನಮ್ ಜೊತೆ ಬರ್ತಾರ ಬಿಡು. ಅತ್ತೆಯವ್ರೆ, ಅದು ನಿಮ್ಮನೇನೆ, ನಮ್ಮ ಜೊತೆನೆ ಬಂದ್ಬಿಡಿ. ಮಕ್ಳಿಗಾದ್ರೆ
ಸ್ವಂತ ತಾಯಿ ಮೇಲೆ ಪ್ರೀತಿ ಇರುತ್ತೆ, ಅಮ್ಮ ಚೆನ್ನಾಗಿರ್ಬೇಕು ಅನ್ನೋ ಆಸೆನೂ ಇರುತ್ತೆ. ಆದ್ರೆ ನೀವಿಬ್ರು ಅಳಿಯಂದ್ರಾಗಿ ನನ್ ಮೇಲೆ ತೋರಿಸ್ತಿರೋ ಅಭಿಮಾನ ನೋಡ್ತಿದ್ರೆ ನಾನು ನಿಮ್ಮ ಮಾವ ಎಷ್ಟು ಅದೃಷ್ಟವಂತರು ಅನ್ಸುತ್ತೆ. ನಾನು ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ಜೊತೆ ಬರೋಕ್ಕಾಗಲ್ಲ.